ಎಷ್ಟು ಕೈತಮ್ಮ ಇದು? 60 ರೂಪಾಯಿ ಐತಲ್ಲ. ಕೊಟ್ಬಿಡಮ್ಮ. ಎಲ್ಲ ಇದ್ರಾಗೆ ಕುಂಬರ್ಸ್ಬಿಡ್ಲಾ ಹಂಗೆ ಹಾಕ್ಬಿಡ್ಲಾ? ನೋಡಿ ಏನ್ರಲ್ಲಿ ಹಾಕ್ತೀರಾ? ಇದರಲ್ಲಿ ಹಾಕ್ಕೊಟ್ಬಿಡ್ಲಾ? ಜೀವನ ಹೆಂಗೆ ನಡೆಯುತ್ತೆ ಇದರಿಂದ? ಏನೋ 50-100 ಸಿಕ್ಕಿದೆ ಅದೇ ಜೀವನ. ಎಷ್ಟು ಸಿಗುತ್ತೆ ದಿನಕ್ಕೆ? ದಿನಕ್ಕೆ ಒಂದು 100-150 ಇದೇ ಜೀವನ ನನಗೆ. ಈಗ ಬಸ್ಸಲ್ಲಿ ತಿರುಗಬೇಕು, ಅಲ್ಲಿ ಇಲ್ಲಿ ತಿರುಗಬೇಕು. ಎಲ್ಲಿಂದ ತರ್ತೀರಮ್ಮ ಇದೆಲ್ಲ? ಪೇಟೆಯಲ್ಲಿ ತರೋದನ್ನ ಹೋಗಿ ಮೂಟೆ ಹಾಕೊಂಡ್ಬಂದ್ರೆ ನನಗೂ ಸ್ವಲ್ಪ ಸಿಕ್ಕುತ್ತೆ. ಹೋಗಿ ತಂದು ಹಾಕ್ಕೊಡೋದಿಲ್ಲ ನಾನು. ಮನೆಯವ್ರು ಏನು ಮಾಡ್ತಾರಮ್ಮ? ಮನೆಯವ್ರಿಗೆ ಅವ್ರು ಹಾಲ್ಟ್ ಪೇಷಂಟ್ ಅನ್ನ. ಏನಾಯ್ತಮ್ಮ ಅವ್ರಿಗೆ? ಅವ್ರಿಗೆ ಹಾಲ್ಟ್ ಸ್ವಲ್ಪ ಪ್ರಾಬ್ಲಮ್. ಈ ರಕ್ತ ಫಿಲ್ಟರ್ ಆಗಿ ಹೋಗ್ತೈತಲ್ಲ, ಅದು ಸ್ವಲ್ಪ ಹಿಂಗಿದ್ದೆ. ಈ ಕಡೆ ಬಂದ್ಬಿಡಿ. ಅಲ್ಲಮ್ಮ, ಈಗ ಆಸ್ಪತ್ರೆಗೆ ತೋರಿಸಿಲ್ಲ ನೀವು ಅವರನ್ನ? ಎಲ್ಲಾದ್ರೂ ಏನಂದ್ರಮ್ಮ ಡಾಕ್ಟ್ರ್? ಏನಂದ್ರು? ಬೋರಿಂಗ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ರಿ. ಆಮೇಲೆ ವಿಕ್ಟೋರಿಯಾಗೆ ಹೋದ್ರಿ. ಅಲ್ಲಿ ತೋರಿಸ್ಕೊಂಡು ಅಲ್ಲಿ ಭಯ ಬಿದ್ದುಬಿಟ್ರು ಪೇಷಂಟ್ಗಳಿಗೆ. ಅಲ್ಲಿ ಆಪ್ರೇಷನ್ ಮಾಡಿ, ಏನು ICU ವಾರ್ಡಲ್ಲೇ ಅಲ್ಲಿ ಆಪ್ರೇಷನ್ ಮಾಡಿದ್ರು ಪಕ್ಕದ ಪೇಷಂಟಿಗೆ. ಭಯ ಬಿದ್ದುಬಿಟ್ಟು ನಾನು ಮಾಡಿಸ್ಕೊಳಲ್ಲ, ನನಗೆ ಭಯ ಆಗ್ತೈತೆ ಅಂದ್ಬಿಟ್ರು. ನನಗೆ ಫಸ್ಟ್ ಡಿಸ್ಚಾರ್ಜ್ ಮಾಡಿಬಿಡು, ಅಲ್ಲಿದ್ರೆ ಅವರು ಮೂಟೆ ಕಟ್ಕೊಂಡು ಹೋದಂಗೆ ನೀನು ಮೂಟೆ ಕಟ್ಕೊಂಡು ಹೋಗ್ತೀಯಾ, ನಾನು ಮಾಡಿಸ್ಕೊಳಲ್ಲ ಅಂತ ಅಲ್ಲಿ ಭಯ ಬಿದ್ದುಬಿಟ್ಟು. ಇವಾಗ ಒಂದು 2 ದಿವಸ ಚೆನ್ನಾಗಿದ್ರೆ 1 ವಾರ 15 ದಿವಸ ಪೇಷಂಟ್. ಇವಾಗ 15 ದಿವಸನಿಂದ ಮನೆಯಲ್ಲೇ ಅವರೇ. ಏನಮ್ಮ ಈ ಥರ ಜೀವನ ಐತೆ ನಿಮ್ಮದು? ಈಗ ಇದ್ರಲ್ಲಿ ಕಡಲೆಕಾಯಿ ಮಾರಬೇಕು, ಒಂದು 3 kg ಕಡಲೆಕಾಯಿ ಹಾಕ್ಕೊಳ್ಬೇಕು, ಜೀವನ ಮಾಡಬೇಕು. 3 ಹೆಣ್ಣು ಮಕ್ಕಳು ನನಗೆ. ನೀವೇ ನೋಡ್ಕೊಬೇಕು ಅವ್ರನ್ನ? ಆಸ್ಪತ್ರೆಗೆ ಮಾತ್ರೆ ಏನಾರ ಮಾತ್ರೆ ತಿಂಗಳಿಗೆ 1,000 ರೂಪಾಯಿ ಆಗ್ತೈತೆ ಅಣ್ಣ. 1,000-1,500 ಆಗ್ತೈತೆ ಮಾತ್ರೆ. ಅವ್ರ ಕಷ್ಟ ಸುಖ ನೋಡ್ಕೊಬೇಕು, ಮಕ್ಕಳನ್ನ ನೋಡ್ಕೊಬೇಕು, ಹಿಂಗೆ ಕಷ್ಟ. ಹೋಗ್ಲಿ, ಮನೆ ಕಡೆ ಏನಾನ ಆಯ್ತಮ್ಮ? ಜಮೀನು ಮನೆ ಏನಿಲ್ಲ, ಮನೆ ಒಂದು ಸ್ವಲ್ಪ ಐತೆ ಅಷ್ಟೇ. ಅದು ಬಿಟ್ಟ ಮೇಲೆ ಏನಿಲ್ಲ. ಮಕ್ಳು ಏನು ಮಾಡ್ತಿದ್ದಾರೆ ಅವಾಗಲೂ? ಅವ್ರಿಗೆ ಮದುವೆ ಮಾಡಿಕೊಟ್ಬಿಟ್ಟಿದ್ದೀನಿ. ದೊಡ್ಡ ಮಗಳು ಬಂದು ನಮ್ಮ ಅತ್ತೆ ಜೊತೆಯಲ್ಲಿ ಅವಳೆ. ಇನ್ನು ಒಬ್ಬ ಮಗಳು ಈ ಕಡೆ ಕೋಲಾರ ಸೈಡ್ ಕೊಟ್ಟಿದ್ದೀನಿ, ಇನ್ನೊಬ್ಬ ಮಗಳು ಈ ಕಡೆ ಹೆಬ್ಬಾಳ ಕಡೆ ಕೊಟ್ಟಿದ್ದೀನಿ. ನೀವೇ ಜವಾಬ್ದಾರಿ ತೊಗೊಂಡು ಮದುವೆ ಮಾಡಿದ್ದ? ನಾವೇ ಜವಾಬ್ದಾರಿ. ಏನಾನ ಸಾಲ ಏನಾನ ಮಾಡಿದ್ರಮ್ಮ ಮದುವೆಗೆ? ಇನ್ನು ಮದುವೆ ಮಾಡೋಕೆ ಸಾಲ ಮಾಡ್ದಿರ ಇರೋಕ್ಕಾಗ್ತೈತಣ್ಣ. ಈಗ ಸಾಲ ಎಲ್ಲ ಯಾರು ನೀವೇ ತೀರ್ಸೋದಾ? ನಾವೇ ತೀರಿಸ್ಬೇಕು. ಎಷ್ಟು ಮಾಡಿದ್ರಮ್ಮ ಸಾಲ? ಸಾಲ ನಾನು ಒಂದು 2 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ. ನೀವು ಇದರಲ್ಲಿ ಜೀವನ ಮಾಡ್ಕೊಂಡು ಸಾಲ ತೀರಿಸ್ಕೊಂಡು ಎಂಥ ಜೀವನ ಮಾಡ್ತೀರಮ್ಮ? ಏನು ಮಾಡಬೇಕು, ಹೆಂಗೋ ಒಂದು ಜೀವನ ಮಾಡ್ಕೊಂಡಾಗ ಓದ್ತಾ ಇರೋಣ. ಎಷ್ಟು ಸಂಪಾದನೆ ಮಾಡ್ಬೋದು ನೀವು ದಿನಕ್ಕೆ ಇದರಲ್ಲಿ? 100-150 ಸಿಗ್ತೈತೆ. ಎಲ್ಲಿ ಸಾಕಾಗುತ್ತಮ್ಮ ಜೀವನಕ್ಕೆ ಅದು? ಏನು ಮಾಡಲಿ ಅಣ್ಣ, ಇವಾಗ ಇನ್ನೊಂದು ಮಗಳನ್ನ ಇವಾಗ ಡೆಲಿವರಿಗೆ ಬೇರೆ ಕರ್ಕೊಂಡು ಬರಬೇಕು, ಚಿಕ್ಕ ಮಗಳನ್ನ. ಮತ್ತು ಅದೆಲ್ಲ ಖರ್ಚು ನೀವೇ ಮಾಡಬೇಕಾ? ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ, ನಾನು ಇರೋದು ಒಬ್ಬಳು. ಇವಾಗ ಯಜಮಾನ್ರದ್ದು 2ನೇ ಹೆಂಡತಿ ಮಗ ಅಂತೇನೋ ಹೇಳಿದ್ರೆ ಆಗಲಿ. ನಾನೇ 2ನೇ. ಅಂದ್ರೆ ಅವ್ರಿಗೆ ಮೊದಲನೇ ಹೆಂಡತಿ ಯಾರಮ್ಮ? ಒಂದು ಹೆಣ್ಣು ಒಂದು ಗಂಡು. ಅವರೆಲ್ಲಿದ್ದಾರೆ? ಅವರು ಎಂಟನೇ ಕೊಟ್ಟಿಲ್ಲ. ಅವ್ರು ಚೆನ್ನಾಗವ್ರ? ಅವರು ಮಗ ದುಡ್ಕೊಂಡು ಬರ್ತಾರೆ, ಅವ್ರು ಚೆನ್ನಾಗವ್ರಣ್ಣ. ಅವ್ರು ಚೆನ್ನಾಗಿದ್ದು ಯಾಕಮ್ಮ ಅವ್ರು ನಿಮ್ಮ ಕಡೆ ಬಿಟ್ಟು ಅವ್ರು ಆಸ್ಪತ್ರೆಗೆ ಮಾಡಿದ್ದು? ಆಸ್ಪತ್ರೆಯಲ್ಲಿ ಅವಾಗ ಚೆನ್ನಾಗಿಲ್ದಿದ್ದಾಗ ನಾವು ಹಾಸ್ಪಿಟ್ಲಲ್ಲಿ ನೋಡ್ಕೊಂಡಿಲ್ಲ ನಾವಾಗ. 3 ಹಾಸ್ಪಿಟ್ಲಲ್ಲಿ ಹಾಕ್ಕೊಂಡಿದ್ದಕ್ಕ 2,000 ರೂಪಾಯಿ ಕೊಟ್ಟವ್ರಣ್ಣ. ಅಷ್ಟು ಬಿಟ್ಟ ಮೇಲೆ ಇನ್ನೊಂದು ರೂಪಾಯಿ ಕೊಡಲಿಲ್ಲ ಅವರು. ಇವರು ನಿಮ್ಮ ಯಜಮಾನ್ರ ಸಂಬಂಧಿಕರು ಯಾರಾದರೂ ಸಪೋರ್ಟ್ ಇದ್ದಾರಾ? ಯಾರೂ ಇಲ್ಲ ಸಪೋರ್ಟು ನನಗೆ, ಯಾರಿಲ್ಲ. ದೇವರೇ ನನಗೆ ಸಪೋರ್ಟ್. ಏನಮ್ಮ ಹೆಸರು ನಿಮ್ಮದು? ನಮ್ಮ ಹೆಸರು ಶಾರದಮ್ಮ. ಶಾರದಮ್ಮ ಅಂತ. ಒಳಿತು ಮಾಡು ಮನುಷ್ಯ, ನೀರು 3 ದಿವಸ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸುವ ಆಸಕ್ತಿ ಹೊಂದಿದ್ದರೆ ದಯವಿಟ್ಟು ಈ ವಿಳಾಸಕ್ಕೆ ದೇಣಿಗೆ ನೀಡಬಹುದು. ಸಿಜಿ ಪರಿವಾರ್ ಫೌಂಡೇಶನ್ ಅಂಡ್ ರಿಸರ್ಚ್ ಸೆಂಟರ್, ಅಕೌಂಟ್ ನಂಬರ್ 4012775697, ಬ್ಯಾಂಕ್ ನೇಮ್ ಕೋಟಕ್ ಮಹೀಂದ್ರಾ ಬ್ಯಾಂಕ್, IFSC KKBK 000835, ಬ್ರಾಂಚ್ ಬಸವೇಶ್ವರ್ ನಗರ್, ಬೆಂಗಳೂರು. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.